ಅಮೋಘವಾಗಿರ್ತದ, ಸುಂದರವಾಗಿರ್ತದ. ಈಗ ನಾವು ಮಹಾಭಾರತ ರಾಮಾಯಣ ನೋಡ್ತಿರ್ತೀವಿ, ಅದರಲ್ಲಿ ದುರ್ಯೋಧನ ಭೀಮ ಯುದ್ಧ ನಡೆದಾಗ ಹೆಂಗಿರ್ತದ. ಆ ದುರ್ಯೋಧನ ಭೀಮ ಅಂತವ್ರಿಗೆ ಯಾವನೊಬ್ಬ ಸಣ್ಣ ಹುಡುಗ ಬಂದು ಸೋಲ್ಸಿದ್ರೆ ಅದು ನೋಡ್ಲಿಕ್ಕೆ ಅಷ್ಟು ಚಂದ ಅನಿಸ್ತದ, ಅನ್ಸಲ್ಲ. ಹಂಗೆ ಅಣ್ಣವ್ರು ಹೇಳೋದೇನಂದ್ರೆ, ಒಬ್ಬ ಆಡೋ ವ್ಯಕ್ತಿ ಇರ್ತಾನೆ, ಚಲೋ ಆಡೋ ವ್ಯಕ್ತಿ ಇರ್ತಾನೆ ಅಂತವ್ನಿಗೆ ಇನ್ನೊಬ್ಬನ ಯಾವನೋ ಸಣ್ಣ ಹುಡುಗ ಬಂದು ಆ ಎಣ್ಣಿನೋ ಏನೋ ಹಚ್ಕೊಂಡು ಹಿಡಿತಾನೆ ಅಂತ ಅಂದ್ಮೇಲೆ ಅದು ನೋಡ್ಲಿಕ್ಕೆ ಶೃಂಗಾರ ಅನ್ಸಲ್ಲ, ಅದಕ್ಕಿದ್ದಂತ ಮರ್ಯಾದೆ ಕಳೆದಂಗ ಅಂತೇಳಿ ಅಂತಾನೆ. ಇದು ಸತ್ಯ, ವಾಸ್ತವ, ನಾವು ಒಪ್ಕೊಳ್ಳುವಂಥದ್ದು ಇದು. ಅದಕ್ಕಾಗಿ ಅಂದ್ರೆ ನಿಮ್ಮ ಅಭಿಪ್ರಾಯ ಎಣ್ಣೆ ಇರಬಾರ್ದಣ್ಣ? ಇರಬಾರ್ದ್ರಿ. ಮಣ್ಣಚ್ಚಿಗಂದು ಅದು ಏನದ ಮೊದಲ ಸಿಸ್ಟಮ್ ಏನದ ಹಂಗ ಆಡಲಕ್ಕ, ಯಾರೇ ಹಿಡಿಲಕ್ಕ ಅದ್ರ ಸೋಲು ಗೆಲುವು ಎಲ್ಲರಿಗೂ ಅದೇನು ನಾನೇ ಸೂರ ಅನ್ನಂಗಿಲ್ಲ. ಅದ ಕುಸ್ತಿ ಅದೇನು ಏರುಪೇರು, ಒಂದು ಜಾತ್ರೆಗೆ ಹಂಗಾಗ್ತ, ಒಂದ್ ಜಾತ್ರೆಗೆ ಹಿಂಗಾಗ್ತ, ಅದ್ರದ್ದೇನಿಲ್ಲ. ಅದು ಇರ್ಲಂದ್ರೆ ಪಾಡ ಅಂತ ನಮ್ದು ಅನಿಸಿಕೆ. ಅದು ಕರೆಕ್ಟ್. ಒಂದ್ ವೇಳೆ ಎಣ್ಣೆ ಬಂದಾಗಿ ಈಗ ಮತ್ತೆ ಕೈ ಕುಸ್ತಿ ಪ್ರಾರಂಭ ಆಯ್ತು, ಅವಾಗ ನೀವು ಕರೆದ್ರೆ ಏನಾರು ಕಣದಾಗ ಹೇಳಂಗಿದ್ದೀರಿ? ಹೋಗ್ತೀವಿ, ನಮಗನ ಆಗ ಹಂಗೆ ಹೋಗ್ತಿವಿ. ಈಗ ಯಾವ್ದಾರ ಹೋಗ್ತಿವಿ, ಯಾರನ್ನ ಕರ್ಕೊಂಡ್ ಹೋದ್ರ ಹುಡುಗರವ್ರು ಎಲೆ ಮತ್ ನಡೆಯಪ್ಪ ಅಂತಂದ್ರ ಅಂದ್ರ ಅದಕ್ಕಿದ್ದಷ್ಟು ಅಂಬಲ ಇದಕ್ಕೆ ಕಮ್ಮು. ಇದ್ರಲಿಂದ ಪೈದಿಲ್ಲ ಅಷ್ಟೇ, ಒಂದು ಮನಶಾಂತಿ ಹೋದಂಗ ಇಷ್ಟೇ, ಒಂದು ಖುಷಿಗೆ ಹೋದಂಗ. ಆದ್ರ ಒಂದು ಅದರದೇ ಬೇರೆ. ಅದು ನಾವು ಏನು ತಿಂತೀವಿ ಏನು ಉಣ್ತೀವಿ ಅಂದ್ರ ಔಷಿಕೊಂಡ್ ಹೋಗ್ತದ. ಅದ್ರಲ್ಲಿ ಪ್ರೈಸ್ ಕೊಡ್ತಾರ, ಊರ್ತನವಾದ್ರ ಪೆಟ್ರೋಲ್ ಖರ್ಚು ಕೊಡ್ತಾರ, ಮರ್ಯಾದೆ ಅದ, ಅದಷ್ಟು ನಮ್ಮ ನಡೆದದ. ಅದರದು ನಾವು ಹೇಳ್ತೀವಿ. ಆದ್ರ ಫಸ್ಟ್ ಆಫ್ ಆಲ್ ನಾವು ಆಡಿದ್ದೆ ಕುಸ್ತಿ. ನಾವ್ ಇದನ್ನ ಬಿಟ್ಟಕ್ ಮಾತಾಡಂಗಿಲ್ಲ. ನಾವು ಆಡಿದ್ದೆ ಫಸ್ಟ್ ಕುಸ್ತಿನೇ. ಆದ್ರೆ ಈಗ ಕೆಟ್ಟ ಹೋಗ್ಯದ್ರಿ ಅದ. ಎಣ್ಣೆ ಮಾಡ್ಕೊಂಡಾರ, ಈಗ ಹಳೆ ಮನುಷ್ಯರಿಗೆ ಕೇಳೋ ಬೇಯ್ದ್ ಬಿಡ್ತಾರ, ಅದ ಕುಸ್ತಿ ಆಡ್ತಾರ ಅಂತ ಬೇಯ್ತಾರ. ಈಗ ಇದರಲ್ಲಿ ಎತ್ತದ್ರಲ್ಲಿ ಏನ್ ಪಾಸ್ ಮಾಡ್ಲಕ್ ಆಗಲ್ಲ. ಇಲ್ಲಾಂದ್ರೆ ಇಲ್ಲ. ಆದ್ರೆ ಇದ್ರ ಕೈಲಾಗ್ಲಾರ್ದವ ನಾವು ಕೈ ಇಡ್ಲಕ್ಕೈತಾನ. ಹೌದು. ಹಂಗಾಗಿ ಆಟದೊಂದು ಮಾತು ಸ್ವಲ್ಪ ಕೆಟ್ಟದ ಅಂತೀರಿ ನೀವು? ಪರವಾಗಿಲ್ಲ. ಅಂದ್ರೆ ಈಗ ನೀವ್ ಅಂದಂಗೆ ಈ ಕಲ್ಲೆತ್ತದ್ರಲ್ಲಿ ಪ್ರೈಸ್ ಕೊಡ್ತಾರ, ನಂತರ ಇದು ಪೆಟ್ರೋಲ್ಗೆ ಕೊಡ್ತಾರ. ಇನ್ ನೋಡ್ರಿ, ಯಾರಾಗ್ಲಿ ಕ್ರೀಡಾಪಟ್ಟ ಅಂತಂದ್ರೆ ಸಣ್ಣ ಮಾತಲ್ಲ, ಅವ್ರ ಒಂದು ದೊಡ್ಡ ಸ್ಥಾನಮಾನ. ಈಗ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಆಡೋರಿಗೆ ಅವ್ರಿಗೆ ಎಷ್ಟು ಮರ್ಯಾದೆ ಇರ್ತದ. ಅವ್ರು ಪ್ಲೇನ್ ನಲ್ಲಿ ಕರ್ಕೊಂಡು ಹೋಗ್ತಾರ, ವಿಮಾನಗಳಲ್ಲಿ ಕರ್ಕೊಂಡು ಹೋಗ್ತಾರ, ಅವ್ರಿಗೊಬ್ರು ಸೆಕ್ಯೂರಿಟಿ ಇಟ್ಟಿರ್ತಾರ. ಅವ್ರು ಏನು ಸಣ್ಣ ಗಾಯ ಆದ್ರೂ ಚಲೋ ಹಾಸ್ಪಿಟ್ಲಲ್ಲಿ ತೋರಿಸ್ತಾರ. ನಂತರ ಅವ್ರಿಗೆ ಟೆಸ್ಟಿಂಗ್ ಮಾಡಿ ಊಟಕ್ಕೆ ಅದೆಲ್ಲ ಕೊಡ್ತಾರ. ಆ ನಮೂನೆಯಲ್ಲಿ ನೋಡ್ಕೊತಾರ. ನಮ್ಮ ಜಾತ್ರೆಗೆ ಬಂದ ಒಂದು ಕ್ರೀಡಾಪಟುಗಳನ್ನ ನಾವು ಗೌರವಿಸೋದು, ಅವ್ರು ಬಂದಾರಂತದ ಒಂದಿಷ್ಟು ಚಾರ್ಜ್ ಕೊಟ್ಟು ಕಳ್ಸೋದು ನಮ್ಮ ಧರ್ಮ. ಇವತ್ತಿನ ದಿವಸದಲ್ಲಿ ಏನ್ ದೊಡ್ಡದಲ್ಲ, 1,000-2,000 ರೂಪಾಯಿ ಏನ್ ದೊಡ್ಡದಲ್ಲ. ಯಾಕಂದ್ರೆ ಅಲ್ಲಿ ಒಂದು ಜಾತ್ರೆ ಮಂಡಳಿ ಇರ್ತದ, ಆ ಮಂಡಳಿ ವತಿಯಿಂದ ಕೊಟ್ರು ಒಳ್ಳೇದು. ಈಗ ನೋಡೋರು ಕಲ್ಲು ಎತ್ತುತ್ತಾರ, ಆ ಸಂಗ್ರಹಣ ಕಲ್ಲು ಎತ್ತೋ ಭಾಗದಲ್ಲಿ ಎಲ್ರಿಗೂ ಕೊಡ್ತಾರಂತ. ಅದೇ ತರ ನಮ್ಮ ಕೈ ಕುಸ್ತಿ ಆಡುವಂತವ್ರು ಕೂಡ ನಮ್ಮ ಭಾಗದಲ್ಲಿ ಒಂದಿಷ್ಟು ಗೆದ್ದವರಿಗೆ ಒಂದಿಷ್ಟು ಇಷ್ಟ ಅಂತೇಳಿ ಪೆಟ್ರೋಲ್ಗೆ ಆಯ್ತು ಎದಕ್ಕಾದ್ರೂ ಕೊಟ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೇದನ್ನೋರೆ, ಈಗ ನಮ್ಮ ಭಾಗದಲ್ಲಿ ಈ ಕುಸ್ತಿ ಬೆಳೆಸಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನಿಮ್ಮ ಕಲ್ಲೆತ್ತುವಂಥದ್ದು ಬೆಳೆಸಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಈ ಭಾಗದಲ್ಲಿ ಇಲ್ಲ ಹೆಚ್ಚಿಗೆ, ಅದಕ್ಕೆ ಈಗ ಹೆಚ್ಚಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಏನಾದ್ರ ಇವೆಲ್ಲ ಕಣಗಳು ಇಡ್ಬೇಕ್ರಿ ನಮ್ಮ ಭಾಗದಲ್ಲಿ. ಕಣ ಇಟ್ರೆ ಆಗ್ತದಲ್ಲ, ಪ್ರಚಾರ ಆಗ್ತದ. ಇವೆಲ್ಲ ಈಗ ಸುಮಾರು ಕಣಗಳು ನಮ್ಮೆಲ್ಲ ಕಂಡಪಟ್ಟೆ ಆಗ್ತಾವ್ರಿ ಕಣ. ಈಗ ಕಣಕ್ಕ ಕಲ್ಲು ಹೊಡಿಸ್ಬೇಕು, ಹೊಡಿಸಿ ಹಾಕಿದ್ರ ಎತ್ತರ್ನ ಅದಕ್ಕನ ಹುಟ್ತಾರ. ಹೌದು. ಈಗ ಒಮ್ಮಲಿಗೆ ಅಂದ್ರೆ ಆಗಲ್ಲ. ಅದು ನೋಡ್ಕೊಂತ ಹೋದ್ರ ಸಾಧನೆನೇ ಮುಖ್ಯ ಅದರಲ್ಲಿ. ಒಮ್ಮಲಿಗೆ ಎತ್ತನದ್ರ ಆಗಂಗಿಲ್ಲ. ಸಾಧನೆ ಮಾಡ್ಕೊಂತ ಹೋದ್ರ ಯಾರಾದ್ರೂ ಎತ್ತಾರ. ಇಲ್ಲಿ ನಮ್ಮಲ್ಲಿ ಈಗ ಕೆಲವು ಊರುಗಳಾಗೆಲ್ಲ ಕಲ್ಲುಗಳು ಆವ. ನಾನೆಲ್ಲ ತಿರ್ಗಾಡಿ ಎತ್ತೀನಿ ಬೆಳೆಯಲ್ಲ. ಈಗ ಅವರೇ ಈಗ ಕರೆಯಂಗಿಲ್ಲ, ಮತ್ತೆ ಎತ್ತನ್ ಬಿಡಪ್ಪ, ಮತ್ತೆ ಯಾಕತ್ತ ಬೆಳೆ ಕರೆ ಹಾಕಮ್ಮ ಅಂತಾರ. ಹಂಗಂದ್ರೆ ಅಲ್ಲ, ನೀವ್ ಅಂದಂಗ ಅದನ್ನ ಇಡ್ಬೇಕು, ಬೆಳೆಸ್ತಾ ಬರ್ಬೇಕು. ಈಗ ಜಾತ್ರೆಗೆ ಕಡಗಗಳು ಇರ್ತಾರ ಕುಸ್ತಿಗೆ. ಹೌದು. ಈ ವರ್ಷನ ಅವನ ಕಲ್ಲು ಹಾಕ್ಬೇಕು, ಅದಕ್ಕೆ ಇಡ್ಬೇಕು. ಹೌದು ಕರ್ಸ್ಬೇಕು. ಕರೆಕ್ಟ್ ಹೇಳ್ಬೇಕು. ಬರ್ಲಿ ಹೋಗ್ಲಿ, ಅವ್ರು ಎತ್ತರ ಧರ್ಮ ಅವ್ರು. ಹೌದೌದು. ನಮ್ದಲ್ಲಿ ಆದ್ ನೋಡಪ್ಪ ಎಲ್ಲ ಅದಾಗ ಇದು ಕಡಗ ಇಟ್ಟು ನೋಡ. ಈಗ ಎತ್ತಲಿ, ಈಗ ಅಣ್ಣ ಒಬ್ಬ ಎತ್ತನ ಅಂತಂದ್ರೆ ಏನಿಲ್ಲ. ಈಗ ಅಣ್ಣ ಎತ್ತತಾನ ಆತನೊಂದು ಕಡಗ ಹೋಗ್ತದ, ಆತನಿಂದ ಇನ್ನೇ 10 ಜನ ಬರ್ತಾರ. ವರ್ಷ ಕಡಗ ತಗೊಂಡ್ ಹೋಗ್ತಾನಲ್ಲ, ನಾವ್ಯಾಕೆ ತಗೋಬಾರ್ದು ಅನ್ನೋ ಛಲ ಆದ್ರೆ ಬೆಳಿತದ. ಅದು ಒಯ್ಯೋದ್ರಲಿಂದ ಕೆಟ್ಟದಾಗಲ್ಲ, ನನ್ನ ಅನಿಸಿಕೆ ಪ್ರಕಾರ ಕೆಟ್ಟದಾಗಲ್ಲ. ಉಳಿದವ್ರಿಗಾದ್ರೆ ಅವ್ರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡ್ತದ, ಅಣ್ಣ ವರ್ಷ ಒಯ್ತಾನಂದ್ರೆ ನಾವ್ಯಾಕೆ ಕಡಗ ಒಯ್ಬಾರ್ದು ಅನ್ನೋ ಆಲೋಚನೆ ಆದ್ರೆ ಬೆಳಿತದ. ಈಗ ಒಂದು ಮಾದಣ,
ನಾವು ಇದೇ ರೀತಿ ಎಲ್ಲಾ ಕುಸ್ತಿಗಳನ್ನ ಈ ಕಡೆ ಈ ಭಾಗದಾಗಿದ್ದು ಎಲ್ಲ ಕುಸ್ತಿಗಳನ್ನ ಮಾಡಿ ನಮ್ಮ ಚಾನೆಲ್ ಬಿಡ್ತಾ ಇದೀವಲ್ಲ. ಒಬ್ರು ಅಫ್ಜಲ್ಪುರ್ ತಾಲೂಕದಿಂದ ಫೋನ್ ಮಾಡ್ಯಾರ, ಅಲ್ಲಿ ಗುಂಡಗಲ್ಲು ಈ ತರ ಇವೆಲ್ಲ ಆಟ ಆದಂತ. ಅಣ್ಣ ನೀವು ಎಲ್ಲ ಕಡೆ ಈ ರೀತಿ ವಿಡಿಯೋ ಮಾಡಿ ಬಿಡ್ತಾ ಇದ್ರಿ, ನನ್ಗೆ ತುಂಬಾ ಬಹಳ ಚಲೋ ಅನ್ಸದ. ಅದಕ್ಕೆ ಈ ಬಾರಿ ನಮ್ಮ ಜಾತ್ರೆಯಲ್ಲಿ ಪ್ರಥಮವಾಗಿ ನಿಮ್ ಕಡೆಯಿಂದನೇ ಕೈ ಕುಸ್ತಿ ಶುರು ಮಾಡೋಣ ಬರ್ರಿ ಅಂತ ಕರೆದಾರ ಪಾಪ ಅವರು. ಅವ್ರಿಗೆ ನಮ್ಮ ಚಾನೆಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಒಂದು ಆಟವನ್ನು ಅವರು ಮೆಚ್ಕೊಂಡದಕ್ಕಾಗಿ, ಆ ಭಾಗದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡೋ ಸಲಕ್ಕಾಗಿ ಅವ್ರಿಗೆ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ಕೈ ಕುಸ್ತಿ ಬಳಗದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಮಾತಾಡಿದ್ದೀನಿ ಎಲ್ಲರ ಕಡೆ ಮಾಡೋಣ ಅಂತ ಅಂದಿದ್ದಾರೆ, ಅಣ್ಣವ್ರು ಕೊಡಿದ್ದಾರೆ. ಅಲ್ಲಿ ಗುಂಡು ನಂತರ ಕೈ ಕುಸ್ತಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದಾರೆ. ಆ ಬಗ್ಗೆ ಎಲ್ಲರ ಜೊತೆಯಲ್ಲಿ ಮಾತಾಡ್ತೀನಿ. ಮಾತಾಡಿ ಅಲ್ಲಿ ಕೂಡ ಒಂದು ಪ್ರಥಮವಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ನೀವು ಅಂದಂಗೆ ಈಗ ಈ ಭಾಗದಲ್ಲಿ ಎಲ್ಲ ಅದಂತೇಳಿ ನಾವೊಂದು ಚಾನೆಲ್ದಾಗ ಬಿಟ್ಟದಕ್ಕೆ ಅವ್ರು ನೋಡಿ ಇನ್ನೊಂದ್ ಕಡೆ ತಯಾರು ಮಾಡಿದ್ರು. ನೀವು ಅಂದಂಗೆ ಎಲ್ಲಾ ಕಣದಲ್ಲಿ ಎಲ್ಲೆಲ್ಲೆಲ್ಲ ಇಟ್ರೆ ಹುಡುಗರು ಬರ್ತಾರೆ ಎತ್ಲಿಕ್ಕೆ ತಾನೆ ಬರ್ತಾರೆ. ಅಂದ್ರೆ ನೀವು ಅಂದಂಗ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತೀರಿ. ಸ್ಟಾರ್ಟ್ ಮಾಡ್ಬೇಕು. ಎಲ್ಲ ನಮ್ಮಲ್ಲಿ ಏನಾವ್ರಿ ದೊಡ್ಡ ಕಲ್ಲುಗಳು 8 ಮಣ, ಇದು 80 kg, 70 ಹಿಂಗ 70 ಮೇಲ್ಪಟ್ಟೆ ಅವ. ಸಣ್ಣ ಹುಡುಗರಿಗೆ 5 ಮಣ, ಇದು 50 kg, ಅಲ್ಲಿಂದ ಸ್ಟಾರ್ಟ್ ಮಾಡ 60 kg, ಹಿಂಗ 40 kg, 30 kg ಹಿಂಗ ಕಲ್ಲು ಸ್ಟೆಪ್ ಇರ್ಬೇಕು. ಇದ್ರೆ ಅವರು ಸಣ್ಣ ಹುಡುಗರಿಗೆ ಎತ್ತಲಕ್ ಆಗ್ತದ. ಈಗ ದೊಡ್ಡ ಕಲ್ಲುಗಳು 80 kg ಅವಕಾಶ ಎತ್ತಾರ, ಅವಕ್ ಬಂದ್ ಎತ್ತಾವ, ಆಸಕ್ತಿ ಆಗಂಗಿಲ್ಲ. ಸಣ್ಣ ಹೊಡೆದಾಕಿ ಅವ್ರು ಎತ್ತವ, ಹಾಕಿದ್ರ ಅವ್ರಿಗೆ ಉಂಗುರ ಆಗ್ಲಿ ಏನೋ ಒಂದು ರೊಕ್ಕ ಆಗ್ಲಿ ಕೊಟ್ರ ಅವ್ರಿಗೆ ಸ್ವಲ್ಪ ಹುಮ್ಮಸ್ ಆಗ್ತದೆ. ನಾವ್ ಉಂಗುರನ ಕಾಯ ತಂದಿವಪ್ಪ ಅಲ್ಲಿ ಹೋಗ್ಯಾನಂಗ ಅದ. ಅಂದ್ರೆ ನೀವ್ ಅಂದಂಗ ಕೆಜಿ ಲೆಕ್ಕದ ಮೇಲೆ ಇಡ್ಬೇಕು. ಈ ಕೆಜಿಗೆ ಇಷ್ಟು, ಕೆಜಿಗೆ ಇಷ್ಟು ಉಂಗುರ, ಈ ಕೆಜಿಗೆ ಇಷ್ಟು ಕಡಗ, ಇದಕ್ ಪ್ರೈಸ್ ಅಂತೇಳಿ. ಅಲ್ಲ ಅವ್ರ ಬಲಾದಾರಿಗೆ ಹಾಕ್ತಾರ್ರಿ. ಅವ್ ಏನ್ ಇರ್ಲಕ್ಕನ ಅದೊಂದು ಲೈನ್ ಇರ್ತದ. ಅದು ನಮ್ಮಂತ ಕೇಳಿದ್ರೆ ಹೇಳ್ತೀವಿ ಅದು ಹೆಂಗಿಲ್ಲ ಅಂತ. ಇಲ್ಲಿ ಒಬ್ಬ ಯಾರೇ ಆಗ್ಲಿ ವಿಚಾರ ಮಾಡುವಂತದ್ದು, ಒಂದ್ ವೇಳೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಅಣ್ಣವ್ರ ಫೋನ್ ನಂಬರ್ ಇರ್ತದ, ಅಣ್ಣವ್ರು ಗೊತ್ತಿದ್ದಾರೆ ಈ ಭಾಗದಾಗ ಎಲ್ರಿಗೆ. ಅಣ್ಣಗೆ ಫೋನ್ ಮಾಡಿ ಅದ್ರ ಯಾವ ರೀತಿ ನಡ್ಸ್ಕೊಳ್ಬೇಕು ಅನ್ನೋದು ನಡವಳಿ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ದಯಮಾಡಿ ಈ ಮುಂದೆ ಬರೋ ಜಾತ್ರೆಗಳಲ್ಲಿ ಈ ಕ್ರೀಡೆ ಕೂಡ ಬೆಳೆಸ್ತಾರ ಅನ್ನೋದು ನನ್ನ ಮನೋಭಾವನೆ. ಅಣ್ಣವ್ರೆ, ಈ ಎಲ್ಲಾ ಕ್ರೀಡೆಗಳು ಈಗ ಕೈ ಕುಸ್ತಿ ಆಯ್ತು, ನಂತರ ಸಂಗರಾಯಣ ಕಲ್ಲ ಆಯ್ತು, ಅದು ಗುಂಡು ಎತ್ತದಾಯ್ತು, ನಂತರ ಉಸ್ಕಿಯನ್ನು ಚೀಲ ಎತ್ತದಾಯ್ತು, ಎಲ್ಲಾ ಸೇರಿ ಸುಮಾರು ಇಲ್ಲಿವರೆಗೆ ಎಷ್ಟು ಕಡಗಗಳು ತಂದಿರ್ತೀರಿ ನೀವು ಪ್ರೈಸ್ ಬಿಟ್ಟು? ಕಡಗ ಬಾಳ ತಗೊಂಡ್ರಿ, ಅವ್ ಲೆಕ್ಕಲ್ಲ ಹೇಳಕ. ಕಡಗ ಇದು ನಮ್ಮ ಭಾಗದಾಗ ಯಾರು ತಗೊಂಡಿಲ್ಲ ನನ್ನಷ್ಟು ಪ್ರೈಸ್. ಸದ್ಯದಲ್ಲಿ ಎಲ್ಲ ಮೊದಲು ಕೈ ಆಡ್ಯಾರ ನಮ್ಮಲ್ಲಿ, ಅದೊಂದು ಮಾಡ್ಯಾರ, ಕೈ ಆಡಿದಾರ, ಕೈನೇ ಆಡ್ಯಾರ. ಯಾರೊಂದ್ ಚೀಲ ಐತಾರ, ಸರಿ ಚೀಲನೇ ಐತಾರ. ಇವು 4 ಪ್ರೈಸ್ 4 ಅದರಲ್ಲಿಂದ ತಗೊಂಡು ಬಹಳಷ್ಟು ತಗೊಂಡೇನ್ರಿ. ಇಷ್ಟೇ ಅಂತ ಹೇಳಕ್ ಆಗಲ್ಲ. ಸುಮಾರು ಪ್ರೈಸ್ ತಗೊಂಡೇನಿ ನಾನು ನಮ್ಮ ಭಾಗದಲ್ಲಿ ಆಗ್ಲಿ, ಬೇರೆ ಬೇರೆ ಕಡೆಗೆ, ಬೇರೆ ಜಿಲ್ಲೆದಾಗ ಆಗ್ಲಿ, ಆಂಧ್ರಕ್ಕೆ ಹೋಗ್ಲಿ, ಯಾಕಡೆ ಹೋದ್ರನ ಪ್ರೈಸ್ ಬಾಳ ತಗೊಂಡಿರಿ. ತಗೊಂಡ್ ಬಂದಿರಿ. ಎಷ್ಟು ತಂದಿರ್ತೀರಿ ಸುಮಾರು ಬೇಳೆ ಅಂದಾಜು ಎಲ್ಲ ಸೇರಿ ಎಷ್ಟಾಗಿರ್ಬೋದು? ಬೇಳೆ ಮಾರಿದೀವ್ರಿ ಒಂದ್ 5 kg ಹಂಗ. 5 kg ಹಂಗ ಬೇಳೆನೆ ಮಾರಿರಿ? ಕೊಟ್ಟಿನ್ರಿ. ಇನ್ನ ಆದ ಬೇಳೆ ಇನ್ನಾದ ಆದ್ರೆ ಕೊಟ್ಟಿಲ್ಲ. ಹಂಗೆ ಈಗ ಸದ್ಯದಲ್ಲಿ ಇನ್ನ ಬೆಳೆ ಜಾಸ್ತಿ ಆಗ್ಬೋದಾಗಿತ್ತು. ಅದು ಒಂದ್ 2 ವರ್ಷದಿಂದ ಕಮ್ಮಿ ಆಗ್ಯದ ಬೆಳೆ ಇರೋದು. ಬರೀ ಪ್ರೈಸ್ ರೊಕ್ಕ ಇಡ್ತಾರ 2-3 ವರ್ಷದಿಂದ. ಪ್ರೈಸ್ ಎಷ್ಟು ತಂದಿರ್ತೀರಿ? ಪ್ರೈಸ್ ತಗೊಂಡೇನಿ, ಬಾಳ ತಗೊಂಡೇನಿ. ಅದ್ರಾಗ ಏನೋ ಒಂದು ಗಾಡಿನೇ ತಂದಿರ ಅಂತ ಹೇಳಿದ್ರಿ ನಮಗ್ ಮಾತಾಡೋತ್ತಿಗೆ. ಪ್ರೈಸ್ನ ಎಷ್ಟು ಗಾಡಿ ತಗೊಂಡಿರಿ? ವಿನಿಕಾರ್ ಅಂತ ತಗೊಂಡೇನಿ. 1,50,000. 1,50,000 ರೂಪಾಯಿದು ಪ್ರೈಸ್ ರೊಕ್ಕದಾಗೆ ತಗೊಂಡಿರಿ? ಹೌದ್ರಿ. ಅದ್ರಾಗ ನಿನ್ ಕೈಲಿಂದ ಏನ್ ಹಾಕಿಲ್ಲ? ಅಂದ್ರೆ ವೀಕ್ಷಕರು ಗಮನಿಸತಕ್ಕದ್ದು 1,50,000 ಇಟ್ಟು ಪ್ರೈಜಿನಾಗೆ ಒಂದು ಗಾಡಿ ತಂದಾನ, ಇನ್ನೂ ಹೆಚ್ಚಾಗ್ಯದ. ಆದ್ರೆ ಇಲ್ಲಿವರೆಗೆ ಎಷ್ಟು ಕುಸ್ತಿಗಳು ಗೆದ್ದಿರ್ಬೇಕು, ಅವರು ಎಷ್ಟು ಕಣಗಳಲ್ಲಿ ಜಯಶಾಲಿ ಆಗಿರ್ಬೇಕು ಅನ್ನೋದು ವಿಚಾರ ಮಾಡ್ತಕ್ಕಂಥದ್ದು. ಅಣ್ಣವ್ರೆ, ಈಗ ಇಷ್ಟೆಲ್ಲ ಪ್ರೈಸ್ಗಳು ತಂದಿರಿ, 2 ಕ್ವಿಂಟಲ್ ತನ ಉಸ್ಕಿನ ಚೀಲ ಎತ್ತಿರಿ, ಅದು ಕರಿಗುಂಡು ಎತ್ತಿರಿ, ಗುಂಡಂದು ಅದೊಂದು 2 ಕ್ವಿಂಟಲ್ ತನ, ನಂತರ 105 kg ಸಂಗ್ರಹಣ ಕಲ್ಲು ಎತ್ತಿರಿ, ನಂತರ ಕೈ ಕುಸ್ತಿನ ಮಾಡಿರಿ. ಇಷ್ಟೆಲ್ಲ ಹೋದ ಎಲ್ಲ ಕಡೆ ಹೋದಲ್ಲಿ ಇಷ್ಟೊಂದು ಪ್ರೈಸ್ ತಂದಿರಲ್ಲ. ಇಷ್ಟೆಲ್ಲ ಗೆದಿಬೇಕಾಯ್ತಂದ್ರೆ ಇದಕ್ಕಾಗಿ ಪ್ರತ್ಯೇಕ ಊಟ ತಿಂಡಿ ಏನಾರ ಸಪರೇಟ್ ಆಗಿ ಇದಕ್ಕಾಗಿ ಬಳಸ್ತೀರಿ ನೀವು? ಸಪರೇಟ್ ಅಂದ್ರೆ ಅದೇ ಹಾಲ ಏನ ಇಲ್ಲೇ ಒಂದ್ ಆಕಳ ಕಟ್ಟಿರಿ, ಅದ್ರ ಸಲಕ್ಕೆ ಒಂದ್ ಆಕಳ ಕಟ್ಟಿರಿ. ಹೌದ್ರಿ. ಮತ್ತ ಅದರದ ನಮಗ್ ಪುಣ್ಯ ಅಂದಂಗ ಹಾಲಿಂದ ಬಾಳ ಯೂಸ್ ಅದ್ರಿ. ಈ ಕುಸ್ತಿದಾಗ ನಿಮ್ಗೆ ಇಷ್ಟೊಂದು ಆಸಕ್ತಿ ಯಾಕಂದಂಗ?
ಕುಸ್ತಿಲಿಂದ ಜೀವನ ಅನ್ನಂಗ್ರಿ ನನಗೆ ಬಾಳ ಕಾಯಸ ಅವ್ರ ಮೇಲೆ ಈ ಕುಸ್ತಿ ಮೇಲೆ. ಕುಸ್ತಿ ಮೇಲೆ ಬಾಳ ಕಾಯಸ. ಕುಸ್ತಿ ಆಗ್ಲಿ, ಒಂದ್ ಚೀಲ ಎತ್ತದಾಗ್ಲಿ, ಒಂದ್ ಕಲ್ಲು ಎತ್ತದಾಗ್ಲಿ, ಒಂದ್ ಗುಂಡ ಎತ್ತದಾಗ್ಲಿ, ನನ್ನ ಬುದ್ಧಿಗಲ್ತಲ್ಲಿಂದ ಬರೀ ಅದರನ್ನೇ ಮಾಡ್ಕೊಂತ ಬಂದಿಲ್ಲ ನಾನು. ಮತ್ತೆ ಅದನ್ನ ಬಿಟ್ರೆ ಬೇರೆ ಇಲ್ಲ. ಜೀವನನೇ ಅದ್ರಾಗ ಅಂದಂಗ ನಮ್ದು ಇಷ್ಟೇ. ಕ್ರೀಡೆಯಲ್ಲೇ ಜೀವನ, ಕ್ರೀಡೆಯಲ್ಲೇ ಜೀವನ. ಇಲ್ಲ ನೀವು ಹೇಳೋದನ್ನ ಕರೆ. ಯಾಕಂದ್ರೆ ಈಗೆಲ್ಲ ನೋಡಿದ್ವಲ್ಲ, ಈ ಪರದ ಮೇಲೆ ತಾವು ನೋಡ್ತಾ ಇದ್ದೀರಿ, ಈ ಎಲ್ಲ ಕ್ರೀಡಾ ಶಾಲೆನೇ ಮಾಡ್ಕೊಂಡಿದ್ದಾರೆ ಒಬ್ರು. ಆ ಕ್ರೀಡಾ ಶಾಲೆ ಮಾಡ್ಕೊಂಡು ಆ ಸಂಗ್ರಹಣ ಕಲ್ಲುಗಳೇನವ 10 kg ಇಟ್ಕೊಂಡು 95 kg ತಾನೆ ಎಲ್ಲ ಇಲ್ಲಿ ಇಟ್ಕೊಂಡಾನ. ಅಂದ್ರೆ ದಿನ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತೀರಣ್ಣ? ದಿನ 1 ಗಂಟೆ ಪ್ರಾಕ್ಟೀಸ್ ಮುಂಜಾನೆ, ಪ್ರತಿದಿನ. ಅಂದ್ರೆ ಈ ಕ್ರೀಡೆನ ಗೌರ್ಮೆಂಟ್ ಏನಾದ್ರೂ ಬೆಳೆಸಿದ್ರೆ ಒಳ್ಳೇದಂತೀರ? ಗೌರ್ಮೆಂಟ್ ಬೆಳೆಸ್ಬೇಕು. ಈಗ ನಮಗಂತ ಗೌರ್ಮೆಂಟ್ ಯಾವ್ದು ಸೌಲಭ್ಯನೇ ಇಲ್ಲ. ಯಾರ ನಮ್ಮನ್ನ ಕಿವಾಗನ ಹಾಕಿಂದಿಲ್ಲ ಇಲ್ಲಿವರೆಗೆ. ಎಲ್ಲ ಯೂಟ್ಯೂಬರ್ ಬಂದ್ರ ಎಲ್ಲ ಬಂದ್ ಕೇಸಿಂದ ಅವ್ರನ್ನ ವಿಡಿಯೋ ಮಾಡ್ಕೊಂಡ್ ಹೋಗ್ಯಾರ. ಎತ್ತದ ನಾವು ಕಣ ಮಾಡಿದೀವಿ, ಎಲ್ಲ ಮಾಡ್ಕೊಂಡ್ ಹೋಗಿ ಮಾಧ್ಯಮದ ಮುಖಾಂತರ ಮೇಲು ತನ ಕರ್ಕೊಂಡ್ ಹೋಗ್ತೀವಪ್ಪ ಅಂತ ಹೇಳಿದ್ರು. ಅವ್ರೆಲ್ಲ ಏನು ನಮಗ ಮಾಡಿಲ್ಲ, ಸಹಾಯ ಮಾಡಿಲ್ಲ, ಏನಿಲ್ಲ. ಗೌರ್ಮೆಂಟ್ ನಮ್ಗೆ ಏನೇ ಇಲ್ಲ ಅದರಿಂದ. ಈಗ ಒಂದೊಂದು ಕ್ವಿಂಟಲ್ ಕಲ್ಲ ಒಂದೇ ಕೈ ಹಿಡಿದು ಒಂದೇ ಕೈ ಮೇಲೆ ಎತ್ತು ಈಗ ತೂಗಿ ಮ್ಯಾಲ ಬಿದ್ದರ ಸಾಯಂತ ಮಾತು ಕೈ ಮುರಿತೇವ, ಕಾಲ್ ಮುರಿತೇವ. ಅದ್ರಲ್ಲಿ ಏನಿಲ್ಲ ಆಸಕ್ತಿ. ನಾವು ಏನು ಕಾಯಕಲಿಂದ ಏನ್ ಮಾಡ್ತೀವಿ, ಅದು ಕಾಲ ಮುರ್ಲಿ ಕೈ ಮುರ್ಲಿ ಅದೆಲ್ಲ ನಮ್ಮದು ವೈಯಕ್ತಿಕ. ಅದು ಯಾರ ಏನು ಇದ್ ಮಾಡಂಗಿಲ್ಲ, ಏನಿಲ್ಲ. ಅದು ಅದನ್ನ ಬಿಡಂಗಿಲ್ಲ. ಅದ್ರ ಹಠವಾದಿ ಅಂತಂದ್ರ ಚಲೋ ಅದ್ರಿ. ಒಟ್ಟ ಎತ್ತಬೇಕಂದ್ರೆ ಎತ್ತಬೇಕಾಗಲಿ, ಎಷ್ಟೇನಾಗಲಿ ಎತ್ತಬೇಕ್ರಿ. ಅಂದ್ರೆ ನಿಮ್ಮ ಆಸೆ ಏನಾರ ಅದೇನೋ ಹಿಂಗ ದೊಡ್ಡ ದೊಡ್ಡ ಆಟಗಳು ಇರ್ತಾವಲ್ಲ, ಗೌರ್ಮೆಂಟ್ ಆಟಗಳು, ಒಲಿಂಪಿಕ್ಸ್ ಈ ರೀತಿ ಇಂತದ್ರಾಗ ಕರೆದ್ರೆ ಹೋಗಂಗಿದ್ರಿ ನೀವು? ಹೋಗ್ತೀವ್ರಿ. ಮುಟ್ಟ ಆಸಕ್ತಿ ಅದರಲ್ಲಿ ಕಾಯಸದ ಅಂದ್ರೆ ಗುರುತಿಸವಲ್ರಿ ನೀವು? ಗುರುತಿಸವಲ್ರಿ. ಎಲ್ಲಿ ಗ್ರಾಮೀಣ ಮಟ್ಟನೇ ನಮ್ಮನ್ನ ಗುರುತಿಸಿಲ್ಲ ನಮ್ಮನ್ನ. ಮತ್ತೆ ಈಗ ಒಲಿಂಪಿಕ್ಸ್ ಗ್ರಾಮದಾಗೆ ಇನ್ನ ಗುರುತಿಸಲಕ್ಕ ಆಗವಲ್ತು. ಗ್ರಾಮ ಇಲ್ಲ, ಹೋಬಳಿ ಇಲ್ಲ, ತಾಲೂಕು ಇಲ್ಲ, ಜಿಲ್ಲೆ ಇಲ್ಲ, ರಾಜ್ಯ ಇಲ್ಲ. ಒಲಿಂಪಿಕ್ಸ್ ಅಲ್ಲಿ ಬಹಳ ದೂರದ ಮಾತಾಯ್ತು. ಅದಕ್ಕಾಗಿ ದಯಮಾಡಿ ಸರ್ಕಾರ, ಈಗ ಅಣ್ಣವ್ರು ಹೇಳಿದ್ರು, ಈ ಹಿಂದೆ ಒಂದು TV9 ಅಲ್ಲಿ ಪ್ರಚಾರ ಆಗಿದೆ, ನಾನು ನೋಡಿದ್ದೀನಿ ಅವ್ರ ವಿಡಿಯೋ. ಮಾಧ್ಯಮದವ್ರ ಕೆಲಸ ಏನಂತಂದ್ರೆ ಇವ್ರನ್ನ ಹೊರಗೆ ತೆಗೆದು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಕ್ರೀಡಾ ಒಂದು ಇಲಾಖೆ ಇರ್ತದೆ, ಅವ್ರ ಗಮನಕ್ಕೆ ತರೋದು ಮಾಧ್ಯಮದ ಕೆಲಸ. ಆ ಕೆಲಸ ಅವ್ರು ಮಾಡಿದ್ದಾರೆ. ಆದರೆ ಇವ್ರನ್ನ ಗುರುತಿಸದೇ ಇರುವಂತ ತಪ್ಪು ಕ್ರೀಡಾ ಇಲಾಖೆದು, ಆಗ ನಂತರ ಗೌರ್ಮೆಂಟ್ ಸರ್ಕಾರದ್ದು ಅಂತ ನನಗನ್ಸುತ್ತೆ. ನೋಡ್ ಅವ್ರದ್ದೊಂದು ಇನ್ನೂ ಆಸೆ ಇದೆ. ಒಲಿಂಪಿಕ್ಸ್ಗಾದ್ರೂ ಹೋಗ್ತೀನಿ ನಾನು, ಕರೆದ್ರೆ ಅಲ್ಲಿಗಾದ್ರೂ ಹೋಗ್ತೀನಿ. ಇದುವರೆಗೆ ನಮ್ಮ ಗ್ರಾಮ ಮಟ್ಟದಲ್ಲಿ ಗುರುತಿಸ್ಲಿಕ್ಕೆ ಆಗಿಲ್ಲ. ಗ್ರಾಮ ಇಲ್ಲ, ಹೋಬಳಿ ಇಲ್ಲ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿಲ್ಲ. ಆದ್ರೆ ಒಲಿಂಪಿಕ್ಸ್ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಅಂತಾರ. ಅವ್ರ ಮನೋಭಾವ ಇನ್ನೂ ಏನು ಕುಗ್ಗಿಲ್ಲ. ಅದಕ್ಕಾಗಿ ಇಂಥವ್ರನ್ನ ಬೆಳೆಸಿದ್ರೆ ನಮ್ಮ ರಾಜ್ಯದ ಹೆಸರು, ನಮ್ಮ ರಾಜ್ಯದಲ್ಲಿರುವಂತ ಕ್ರೀಡೆ ಹೆಸರು. ಈಗ ಒಂದು ಭಾರತದ ಕಬಡ್ಡಿ ಈ ಭಾರತ ದೇಶದ ಇದು ಇಡೀ ಇಂಟರ್ನ್ಯಾಷನಲ್ ಹೋಯ್ತು. ಈಗ ಒಂದು ಭಾರತದ ಆಟ ಅಂತೇಳಿ ಒಂದು ಹೆಸರಾಯ್ತಲ್ಲ, ಹಂಗ ಈ ಭಾಗದ ಒಂದು ಇಂಥ ಕ್ರೀಡೆಗಳನ್ನು ಬೆಳೆಸಿದ್ರೆ ಈ ಕ್ರೀಡೆಗೂ ಒಂದು ಹೆಸರು ಬರುತ್ತೆ. ನಂತರ ಇಂಥ ಅಣ್ಣವ್ರು ಹೋಗಿ ಅಂತಂತದ ಇದು ಒಲಿಂಪಿಕ್ಸ್ ನಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಆಟಗಳಲ್ಲಿ ಆಡಿ ಬಂದ್ರೆ ಅವ್ರ ಊರಿಗೂ, ಅವ್ರ ಜಿಲ್ಲೆಗೂ, ಅವ್ರ ರಾಜ್ಯಕ್ಕೂ ಒಂದು ಹೆಸರು ಇರ್ತದೆ ಅನ್ನೋದು ನನ್ನ ಭಾವನೆ. ಅದಕ್ಕಾಗಿ ಈಗ ನೀವು ಸೇರಿ ಒಂದ್ ವೇಳೆ ಇದು ಗೌರ್ಮೆಂಟ್ಗೆ ತಲುಪಿಸೋ ವ್ಯವಸ್ಥೆಯಲ್ಲಿ ಏನಾದ್ರೂ ಸ್ವಲ್ಪ ಹೋರಾಟಗಳಾಯ್ತಪ್ಪ, ಜಲ್ದಿ ತಗೋಲಿಲ್ಲ, ಏನಾರ ಮಾಡಿ ನಾವೆಲ್ಲರೂ ಜಮಾ ಆಗಿ ಅಲ್ಲಿ ಹೋಗಿ ಲೆಟರ್ ಕೊಡಮೋ ಏನಾರ ಮಾಡಮಂದ್ರೆ ಅಂತ ಸಂದರ್ಭದಾಗ ನೀವು ಸಪೋರ್ಟ್ ಮಾಡ್ತೀರಾ? ನಮ್ಗೆ ಬರ್ಲಿಕ್ಕೆ ರೆಡಿ ಇದ್ರೆ ಬರ್ತೀವ್ರಿ ಸರ್. ಬರ್ತೀರಲ್ಲ? ನಮ್ಮ ಊರು ತನ ನೀವು ಬಂದು ನಮ್ಮನ್ನ ಯಾವುದೇ ಈಗ ನಿಮ್ಮ ಆಟದ ಬಗ್ಗೆ ಕೇಳೋದು, ನಿಮ್ಮ ಆಚಾರ ವಿಚಾರಗಳು ಎಲ್ಲ ಕೇಳಿದ್ರಿ ಅಂದಾಗ ಈಗ ನಾವು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ರೈಟ್, ನೀವು ಎಲ್ಲೇ ಕರೆದರೂ ನಾವು ಬರ್ಲಕ್ಕ ಸಿದ್ಧವಾಗಿದ್ವಿ. ರೈಟ್. ಯಾಕಂದ್ರೆ ನಮ್ಮ ನೆಲದ ಆಟ, ನಮ್ಮ ರಾಜ್ಯದ ಆಟ, ನಮ್ಮ ದೇಶದ ಆಟ ಎಲ್ಲ ಕಡೆ ಪಸರಿಸಬೇಕು ಅನ್ನೋದು ನಮ್ಮ ಆಲೋಚನೆ. ಅದಕ್ಕಾಗಿ ನಮ್ಮ ದೇಶದ್ದು ಇನ್ನೊಂದು ದೇಶದವರೆಗೂ ಬೆಳಿಬೇಕನ್ನೋದು ನಮ್ಮ ಆಸಕ್ತಿ ಇದೆ. ಅದಕ್ಕಾಗಿ ನಾವು ಎಲ್ಲರ ಕಡೆ ಎಂಟ್ರಿ ಕೊಡ್ತಾ ಇದೀವಿ, ಕೊಟ್ಟು ಅವ್ರು ಎಂಟ್ರಿ ತಗೊಳ್ತಾ ಇದೀವಿ. ದಯಮಾಡಿ ಸರ್ಕಾರ ಈ ಕಡೆ ಗಮನ ಹರಿಸಿ ಇಂಥವ್ರನ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಇನ್ನೂ ಇಲ್ಲಿ ಅಭಿಮಾನಿಗಳಾದರೆ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡೋಣ. ಅಣ್ಣವ್ರೆ, ಇದುವರೆಗೆ ನಮ್ಮ ಚಾನೆಲ್ಗೆ ಬಂದು ತಮ್ಮ ಒಂದು ಕ್ರೀಡೆ, ಒಂದೇ ಕ್ರೀಡೆ ಅಲ್ಲ 3-4 ಕ್ರೀಡೆಗಳನ್ನ ಆಡ್ತೀರಿ. ಎಲ್ಲ ಕ್ರೀಡೆ ಬಗ್ಗೆ ಹೇಳೋದಕ್ಕಾಗಿ ಈ ಮುಂದೆ ಹೆಂಗ್ ಬೆಳೆಸಬೇಕು, ಇನ್ನು ಯಾಕೆ ಬೆಳೆದಿಲ್ಲ ಅನ್ನೋದು ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಹೇಳೋದಕ್ಕೆ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಅಣ್ಣವ್ರೆ. ಇನ್ನೊಬ್ರು ಅಣ್ಣವರು ಗ್ರಾಮಸ್ಥರೇ, ಅವರ ಅಭಿಮಾನಿಗಳು ಕೂಡ ಆಗಿದ್ದಾರೆ. ಅವರು ಅವ್ರ ಜೊತೆಯಲ್ಲಿ ಬಂದಿದ್ದಾರೆ. ಅಣ್ಣವ್ರ ಬಗ್ಗೆ ಕೇಳಿ ನೋಡೋಣ.
ಅಣ್ಣ ನಮಸ್ಕಾರ. ನಮ್ಮ ಅಲೆಮಾರಿ ಕಲಾ ವೇದಿಕೆ ಚಾನೆಲ್ಗೆ ತಮಗೂ ಸ್ವಾಗತ. ನಮಸ್ಕಾರ ಸರ್. ಈಗ ಅಣ್ಣವರು ಕ್ರೀಡಾದ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಕೇಳಿದೆವು. ಇದು ನೀವು ಈ ಗ್ರಾಮದವರೇ ಆಗಿರೋದ್ರಿಂದ ಇವ್ರು ಹೇಳಿರೋದೆಲ್ಲ ನಿಜನಾ, ಈ ರೀತಿ ಕುಸ್ತಿಪಟ್ಟು ಈ ಎಲ್ಲ ಭಾಗದಲ್ಲಿ ಆಡಿದ್ದು ಸತ್ಯನಾ ಅನ್ನೋದು ತಾವು ತಿಳಿಸ್ಬೇಕು ನಮ್ಮ ಚಾನೆಲ್ ವೀಕ್ಷಕರಿಗೆ. ನಿಜ ಸರ್, ಇದರಲ್ಲಿ ಏನು ಎರಡು ಮಾತೇ ಇಲ್ಲ. ಅವ ಈ ಗ್ರಾಮದವರೇ, ನಾವು ಅವ್ರ ಅಣ್ಣ ತಮ್ಮವ, ನಮ್ಗ ಹುಡುಗೇನು ಬೇರಿಲ್ಲ, ಸ್ವಂತ ತಮ್ಮ. ಅವ ಹೇಳೋದ್ರಲ್ಲಿ ಇನ್ನ ಬಹಳಷ್ಟು ಕಡಿಮೆ ಹೇಳೇನು ಸರ್. ಅವ ಇಲ್ಲಿ ಈ ಜಿಲ್ಲೆನೇ ಬಂತು, ನಮ್ಮ ಜಿಲ್ಲೆ ಹಿಡಿದು ಹೊರಗಡೆ ಕಲಬುರಗಿ ಜಿಲ್ಲೆ, ಇನ್ನೊಂದು ಪಕ್ಕ ರಾಯಚೂರು ಜಿಲ್ಲೆ, ಬೇರೆ ಬೇರೆ ಜಿಲ್ಲೆದಲ್ಲಿ ಅವನು ಗುರುತಿಸ್ತಕ್ಕಂಥ ಜನಸಂಖ್ಯೆ ಅವನು ಫಾಲೋವರ್ಸ್ ಸರ್. ಅವು ಹೇಳೋದ್ರಲ್ಲಿ ಇನ್ನು ತುಂಬಾ ಮಾಡಿದ ಸಾಧನೆಗಳು ಕಡಿಮೆ ಹೇಳ. ನಾವು ಅವು ಮಾಡಿದ ಅತಿ ಹೆಚ್ಚು ನೋಡ್ಬೇಕಾದ್ರೆ ಟಿವಿ ನೈನ್ದವ್ರು ಎಲ್ಲ ಪ್ರತಿಯೊಂದು ಏನೇನೋ ಮಾಡಿದ್ರು, ವಿಡಿಯೋ ಮಾಡಿ ಅವನು ಕಣಗಳು ಮಾಡಿಸಿ ಅವು ಎಲ್ಲ ಎತ್ತಿಸಿ, ಅವು ಕಡಗಗಳೆಲ್ಲ ಇಡಿಸಿ, ಗುಂಡುಗಳು, ಎತ್ತಗುಂಡು, ಚೀಲ, ಸಂಗ್ರಹಣ ಕಲ್ಲು, ಮತ್ತೆ ರಟ್ಟಿ ಕುಸ್ತಿ ಇಷ್ಟೆಲ್ಲ ಮಾಡಿ ನಿಮ್ಮಲ್ಲಿ ಮೇಲ್ಗಡೆ ಮಟ್ಟ ತನ್ನ, ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ತನ್ನ ಮುಡಿಸಿ ರಾಜ್ಯ ಮಟ್ಟದಲ್ಲಿ ನಿಮ್ಗ ಸನ್ಮಾನ ಮಾಡಮ್, ಅದರಲ್ಲಿ ಭಾಗವಹಿಸಂಗ್ ಮಾಡಮ್ ಅಂತ ಹೇಳಿ ತಮ್ಗೆಲ್ಲ ಇದು ಮಾಡಿದ್ರು ಸರ್. ಆದ್ರೆ ಅದ್ರಲ್ಲಿ ಅಷ್ಟಿಗೆ ಇದು ಮಾಡಿದ್ರು ಸರ್. ಮತ್ತೆ ಮೇಲ್ಗಡೆ ಏನು ಇದು ಮಾಡ್ಲಿಲ್ಲ, ಮತ್ತೆ ಯಾರು ಕರೀಲಿಲ್ಲ, ಪ್ರೋತ್ಸಾಹ ಕೊಡ್ಲಿಲ್ಲ, ಸರ್ಕಾರ ಗಮನಕ್ಕೆ ತಂದಿಲ್ಲ, ಇಲ್ಲಿವರೆಗೆ ಯಾರು ಚಾನಲ್ದವ್ರನ್ನೂ ತಂದಿಲ್ಲ. ಅದಕ್ಕಾಗಿ ನಿಮ್ಮ ಮುಖಾಂತರ ಕೇಳೋದೇನಂತಂದ್ರೆ, ನಾನು ನಿಮ್ಮ ಚಾನಲ್ ತಿಂದು ಇಷ್ಟೊಂದು ಖುಷಿ ಪಟ್ಟು ಬಂದ್ರೆ ಅಂದ್ಮೇಲೆ ತುಂಬಾ ಧನ್ಯವಾದಗಳು ನಿಮ್ಗ. ನಮ್ಗೇನಾದಂತಂದ್ರೆ ನೋಡ್ರಿ, ಅವನು ಮೇಲ್ಗಡೆ ತಾನು ಹೋಗ್ಬೇಕಂದ್ರೆ ಆಶ್ರಿ ನಮ್ಗ. ನಮ್ಮ ಅಭಿಪ್ರಾಯ ಅವರ ಶ್ರಮಕ್ಕೆ ಫಲ, ಅವರು ಶ್ರಮ ಪಟ್ಟತಕ್ಕಂತ ನೋಡ್ಬೇಕಾದ್ರೆ ತುಂಬಾ ಫಲ ಸಿಕ್ಕಿಲ್ರಿ ಅವನಿಗೆ, ಸಿಕ್ಕಿಲ್ಲ. ಅವ ಶ್ರಮ ಪಟ್ಟಿರೋದು ಹೆಚ್ಚು, ಸಿಕ್ಕಿರೋದು ಕಡಿಮೆ. ಗೌರ್ಮೆಂಟ್ ಲಿಂದ ಏನು ಸೌಲಭ್ಯ ಇಲ್ಲ. ಈಗ ಕ್ರೀಡಾ ಶಾಲೆಗಳನ್ನ ಮಾಡ್ತಕ್ಕಂತ ವ್ಯಕ್ತಿತ್ವ ಅವನು. ಈಗ ನೋಡಿದಲ್ರಿ ಸರ್, ನೀವೆಲ್ಲ ನೋಡ್ರಿ, ಎಲ್ಲ ಅವನು ಎಷ್ಟೆಷ್ಟು ಕಲ್ಲುಗಳ ಒಂದು ಹಳ್ಳಿ ಲೆಕ್ಕದಲ್ಲಿ ಕ್ರೀಡಾಪಟು ಯಾರನ್ನ ಮಾಡ್ತಾರಲ್ರಿ, ತರ ಹಾಕಿ ಒಂದು ಕಬ್ಬುನ ಹಾಕಿ ಯಾರನ್ನ ಹಳ್ಳಿ ಲೆಕ್ಕದಾಗ ಯಾರನ್ನ ಮಾಡ್ತಾರ್ರಿ, ಒಂದು ಗಿಡಕ್ಕೆ ಒಂದು ಕಟ್ಟಿ ಸುಮ್ಮನೆ ಯಾವ್ಯಾವ ಜಗ್ಗದು ಯಾರನ್ನ ಮಾಡ್ತಾರಲ್ಲ ಸರ್. ಅದಕ್ಕೆ ಗೌರ್ಮೆಂಟ್ ಗುರುತಿಸಿ ಇನ್ನೊಂದು ಏನಂದ್ರಿ, ಅವನ್ನ ಒಲಿಂಪಿಕ್ ಸ್ಥಾನ ಮುಟ್ಟತಕ್ಕಂತ ವ್ಯವಸ್ಥೆ ಕ್ವಾಲಿಟಿ ಮನುಷ್ಯರಿ. ಈಗ ಒಲಿಂಪಿಕ್ದಾಗ ಖಂಡಿತವಾಗಿ ಭಾಗವಹಿಸ್ಬೇಕ್ರಿ. ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಅಷ್ಟು ವ್ಯಕ್ತಿತ್ವ ಅನ್ರಿ, ಅಂತ ಒಳ್ಳೆ ಪಿಲ್ಲರ್ ಅಂತೀರಿ, ಅಷ್ಟೇ ಒಳ್ಳೆ ಪ್ಲೇಯರ್. ಇಲ್ಲ ನಿಜನೂ ಅದ, ನೀವ್ ಹೇಳ್ದಂಗೆ ನೀವು ಊರಿನವರಾಗಿ ಸ್ವಂತ ಅಣ್ಣನಾಗಿ ನಾವು ಕಣ್ಣಾರ ನೋಡಿತಕ್ಕಂಥದ್ದು ವಿಷಯ ರೀ ಇದು. ರೈಟ್. ಇದೇನು ಬೇರೆಯವ್ರಲಿಂತ ಕೇಳೋದು, ಇನ್ನೊಬ್ರಲಿಂತ ಕೇಳೋದು ಏನಲ್ರಿ ಇದು. ಸ್ವಂತ ನಾವು ಕಣ್ಣಾರ ನೋಡಿ ಜೊತೆಯಲ್ಲೇ ಹೋಗಿ 3-4 ವರ್ಷ ನಾವು ಎಲ್ಲ ಇದು ತೆಲಂಗಾಣ, ಆಂಧ್ರ ಪ್ರದೇಶ, ರಾಯಚೂರು ಡಿಸ್ಟಿಕ್ಕು, ನಮ್ಮ ಯಾದಗಿರಿ ಡಿಸ್ಟಿಕ್ ಎಲ್ಲ, ದೇವದುರ್ಗ ಅವೆಲ್ಲ ಜೊತೆಯಲ್ಲೇ ಓಡಾಡಿವ್ರಿ ನಾವು 3-4 ವರ್ಷ ಕಣ್ಣಾರ ನೋಡಿ. ರಟ್ಟಿ ಕುಸ್ತಿಯಲ್ಲಿ ನಾವು ಫೇಮಸ್ ರೀ. 4-5 ಜನರು ಕೂಡ ನಾವು ಒಕ್ಕಟ್ಟು ಬಂದ ಮನುಷ್ಯ. ರಟ್ಟಿ ಕುಸ್ತಿಯಲ್ಲಿ 5 ಜನಕ್ಕ ಒಂದು ಬೆಳ್ಳಿ ಕಡಗ ಇತ್ತು, ಒಬ್ರಿಬ್ರು ಒಕ್ಕಟ್ರ ಒಂದು ತೆಂಗಿನಕಾಯಿ, ಈ ತರ ಒಂದು ಅದು ಕಣದ ನಿಯಮ. ಅಲ್ಲಿ ಒಂದು ಗ್ರಾಮಸ್ಥರು, ಎಲ್ಲ ಗ್ರಾಮಸ್ಥರದ್ದು ಒಂದು ನಿಯಮ ಇರ್ತದೆ ಕಣದಲ್ಲಿ. ಅದರಲ್ಲಿ 5 ಮಂದಿನ ಎಲ್ಲಾರು 5 ಮಂದಿನ ಸಂಪೂರ್ಣವಾಗಿ ಒಕ್ಕಟ್ರ ಒಂದು ಬೆಳ್ಳಿ ಕಡಗ ಅಂತೇಳಿ ಒಂದು ಘೋಷಣೆ ಮಾಡ್ತಿದ್ರು. ಅಂತ ಸುಮಾರಾಗಿ 5 ಮಂದಿನ ಒಕ್ಕಟ್ಟನ ಸಂಗ್ರಹಣ ಕಲ್ಲಿಗೆ ಬಂದು 1 ಕ್ವಿಂಟಲ್ ಮೇಲ್ಗಡೆ ಹೋಗ್ಯಾನ. ಮತ್ತೆ ಉಸಿಗಿನಲ್ಲಿ 2 ಕ್ವಿಂಟಲ್ ಮೇಲ್ಗಡೆನ ಜಂಪ್ ಆಗ್ಯದ, ಇಲ್ಲ ಅಂತ ಹೇಳಂಗಿಲ್ಲ. ಕರೆಕ್ಟ್ ಆಗಿ ಯಾರು ಕಾಟ ಮಾಡ್ಲಕ್ ಆಗಲ್ಲ ಸರ್. ಮತ್ತೆ ಈ ಎತ್ತ ಗುಂಡನ ಸುಮಾರು 2 ಕ್ವಿಂಟಲ್ 10 ಎತ್ತಂడి ಅವು ಗುಂಡುಗಳು ಎತ್ತ ಗುಂಡು ಅಂತೀವಿ ನಾವು, ಉಳಸ ಗುಂಡು ಅಂತೀವಿ ನಾವು. ಅವು ಸಂಗ್ರಹಣ ಕಲ್ಲು, ಉಳಸ ಗುಂಡು, ರಟ್ಟಿ ಕುಸ್ತಿ ಮತ್ತೆ ಉಸಿಗಿನ ಚೀಲ, ಇಷ್ಟರಲ್ಲಿ ಭಾಗವಹಿಸಿದ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕರ್ನಾಟಕದಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ಕರ್ನಾಟಕನೇ ಪೂರ. ರೈಟ್. ನಮ್ಮ ರಾಜ್ಯದಲ್ಲಿ ಯಾರೇ ಆದ್ರೂ ನೀವ್ ಅಂದಂಗೆ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡಿರ್ತಾರ, ಒಂದು ಕ್ರೀಡೆನ ಮುಂದ್ ಮಾಡ್ಕೊಂಡು ಹೋಗ್ತಿರ್ತಾರ. ಒಂದೇ ಕ್ರೀಡೆಯಲ್ಲಿ ಅದು ಕೆಲವು ತವಲು ಹಿಂದೆನೂ ಬಿಡ್ತಾರ ಅವರು. ನೀವು 4 ಕ್ರೀಡೆಗಳಾದವಲ್ರಿ, ನೀವು ಒಂದು ವಿಚಾರ ಮಾಡ್ರಿ ಅದ್ರ ಬಗ್ಗೆ. ಗೌರ್ಮೆಂಟ್ ತಲುಪ್ಸಕ್ಕಂತ ಜವಾಬ್ದಾರಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಂತೀವಿ ನೋಡ್ರಿ. ಅದ್ರ ಏನನ್ನು ಮಾಡಿ ರಾಜ್ಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಇಂಥವು ಅದೆಲ್ಲ ರಾಜ್ಯ ಮಟ್ಟ ಆದ್ಮೇಲೆ ಮತ್ತೆ ಒಂದು ಏನೋ
ಇದು ಮಾಡ್ತಾರ್ರಿ. ಎಲ್ಲ ಕ್ರೀಡಾಪಟುಗಳು ಇರ್ತಾರ, ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ 3-4 ವರ್ಷಕ್ಕೊಂದ್ಸಲ ನಡೀತದೆ ಅದು. ಅದ್ರಲ್ಲಿ ಭಾಗವಹಿಸ್ತಕ್ಕಂಥದ್ದು ಏನು ಬರೀ ಎಂತೆಂಥವ್ರಿಗೆ ಇಷ್ಟಿಷ್ಟೇ ಇದ್ದವ್ರಿಗೆ ಇದು ಹೆಲ್ಪ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ವಿಮಾನದಲ್ಲಿ ಏನೇನೋ ಅವ್ರಿಗೆ ಸೌಲಭ್ಯಗಳವ. ಇದು ಗ್ರಾಮೀಣ ಕ್ರೀಡೆದಲ್ಲಿ ಎಷ್ಟು ಭಾರ ಎತ್ತಿದ್ರೆ ಏನ್ ಸೌಲಭ್ಯ ಇಲ್ಲಲ್ರಿ, ಅದೇ ಬೇಜಾರು ನನಗೆ. ಯಾರು ಸರ್ಕಾರದವ್ರು ಗುರುತಿಡವಲ್ರು. ಇದೆಲ್ಲ ಇಂಥ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನವರಿಕೆ ಆಗ್ಬೇಕಂತ ನನ್ನ ಆಸೆ ನೋಡ್ರಿ ಸರ್. ಅಣ್ಣವ್ರು ಏನ್ ಹೇಳ್ತಾರೆ ಅಂತಂದ್ರೆ 4 ಕ್ರೀಡೆಯಲ್ಲಿ ಗ್ರಾಮೀಣ